வந்துட்டீங்களா? ஃபர்ஸ்ட் கஸ்டமர் வெல்கம். ஐ அம் கமிங். இந்த மாதிரி நேரத்தில் தான் தெளிவாக ಆಫ್ಗೆ ಸ್ವಾಗತ. ಅದೇ ರೀತಿಗೆ ಸೂದು ಕಾವು 2 ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಅಂತ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾರು ಈ ಟ್ರೈಲರ್ ನೋಡಲಿಲ್ಲ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮಿರ್ಚಿ ಶಿವ ಹಾಗೂ ಕರುಣ್ ರವರು ನಡೆಸ್ತಿರುವಂತಹ ಒಂದು ಈ ಮೂವಿಯ ಒಂದು ಟ್ರೈಲರ್ ಒಂದು ಸಖತ್ತಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಪಕ್ಕ ಒಂದು ಕ್ಲಾಸಿಕ್ ಮಾಸ್ ಮೂವಿ ಇರ್ಬೋದು ಅಂತಲೇ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಯಾಕಂತೇಳಿದ್ರೆ ಎಲ್ಲ ಒಂದು ಮಾಸ್ ಮೂವಿಗಳಲ್ಲಿ ಕೂಡ ಈ ಮೂವಿ ಕೂಡ ಒಂದು ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಒಂದು ಯಾವ ರೀತಿಯಲ್ಲಿ ಕಾಮಿಡಿ ವಿತ್ ಕಾನ್ಸೆಪ್ಟ್ಗೆ ಒಂದು ಈ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ಮೇಲ್ನೋಟಕ್ಕೆ ಕಂಡುಬರುವುದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತಂದರೆ ರಾಜಕೀಯದ ಒಂದು ಸೀನರಿಯನ್ನು ಹೆಚ್ಚಾಗಿ ಈ ಮೂವಿಯಲ್ಲಿ ಒಂದು ತೋರಿಸಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಆಗಿ ಹೆಚ್ಚಾಗಿ ಒಂದು ಈ ಮೂವಿಯಲ್ಲಿ ಕೂಡ ಬರುತ್ತೆ. ಯಾಕಂತೇಳಿದ್ರೆ ಈಗಿನ ಜನ್ರೇಷನ್ ಯಾವ ರೀತಿ ಇರುತ್ತೆ, ಆ ಒಂದು ಜನರಿಗೆ ಯಾವ ರೀತಿ, ಸಮಾಜಕ್ಕೆ ಯಾವ ರೀತಿ ತೋರಿಸ್ತಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ತೋರಿಸಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಮಿರ್ಚಿ ಶಿವರಾವ್ ಅಂತೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬಾಲಿವುಡ್ನಲ್ಲಿ ರೋಹಿತ್ ಶೆಟ್ಟಿರವರು ಯಾವ ರೀತಿಯಲ್ಲಿ ಕಾರನ್ನು ಪಲ್ಟಿ ಮಾಡುವಂಥ ಒಂದು ಸೀನಲ್ಲಿ ಇದ್ದಾರೆ, ಅದೇ ರೀತಿಯಲ್ಲಿ ಕೂಡ ಈ ಮೂವಿಯ ಒಂದು ಸೀನ್ನಲ್ಲಿ ಕೂಡ ಒಂದು ಕಾರ್ ಪಲ್ಟಿ ಆಗುವಂಥ ಒಂದು ಸೀನ್ ಕೂಡ ಇದೆ. ಉತ್ತಮವಾಗಿ ಒಂದು ಶೂಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಒಂದು ಶೂಟ್ ಮಾಡಿರುವಂಥ ಒಂದು ಆ್ಯಂಗಲ್ ಕೂಡ ಒಂದು ಉತ್ತಮವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಪಕ್ಕ ಒಂದು ಕ್ಲಾಸಿಕ್ ಮಾಸ್ ಮೂವಿ, ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಮೂವಿ ಯಾವುದೇ ಒಂದು ಬಂದರೂ ಕೂಡ ಒಂದು, ಯಾಕಂತ ಹೇಳಿದ್ರೆ ಒಂದು ಚೂರು ಬೋರ್ ಆಗೋದಾಗಿರುವಂಥ ಒಂದು ಮೂವಿಯಲ್ಲಿ ಕೂಡ ಈ ಮೂವಿ ಒಂದು ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮೂವಿ ಆಗಲಿ ಪಕ್ಕ ಒಂದು ಸ್ಟೋರಿ ಇಲ್ಲದಿದ್ದರೂ ಒಂದು ಕಾಮಿಡಿ ವಿತ್ ಸೀನ್ ಆಗಿ ಹೋಗ್ತಾ ಇದ್ದರೆ ಆ ಮೂವಿ ಒಂದು 100% ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ಅಂಥದ್ದೇ ಒಂದು ಸೀನರಿ ದೃಶ್ಯಗಳನ್ನು ಸ್ಟೋರಿಯಲ್ಲಿ ಕೂಡ ಈ ಮೂವಿಯಲ್ಲಿ ನಮಗೆ ಕೂಡ ಕಾಣಿಸ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಅದೇ ರೀತಿಗೆ ಪ್ರೇಕ್ಷಕರು ಯಾವ ರೀತಿಯಲ್ಲಿ ಈ ಮೂವಿಯನ್ನು ಎಕ್ಸೆಪ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಸಿನಿಮಾ ಮೂವಿ ಆದಮೇಲೆ, ಸಿನಿಮಾ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಪಕ್ಕ ಕ್ಲಾಸಿಕ್ ಮೂವಿ ಥರ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಮೇಲ್ನೋಟಕ್ಕೆ ನಾವು ಕಂಡುಬರೋದಾದರೆ ಇವರನ್ನು ವಿಜಯ್ ಸೇತುಪತಿರವರಿಗಾಗಿ ಮೇಲ್ನೋಟಕ್ಕೆ ನೋಡಿದಾಗ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ವಿಜಯ್ ಸೇತುಪತಿಯವರು ಯಾವ ಥರ ಒಂದು ರೆಬೆಲ್ ಲುಕ್ ಥರ ಎಂಟ್ರಿ ಆಗುವಂಥ ಒಂದು ಸೀನ್, ಅದೇ ರೀತಿಯ ಒಂದು ಸೇಮ್ ಕಾಪಿ ಥರ ಮಿರ್ಚಿ ಶಿವರವರು ಕೂಡ ಒಂದು ಕಾಣಿಸ್ಕೊಳ್ಳಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಸಿನಿ ಫ್ಯಾನ್ಸ್ನವರು ಯಾಕಂದರೆ ಹೆಚ್ಚಾಗಿ ಈಗ ಒಂದು ವಿಜಯ್ ಸೇತುಪತಿರವರ ಹೆಚ್ಚಾಗಿ ಮೂವಿ ಕಂಡು ಬರ್ತಾ ಇದೆ. ಯಾಕಂದರೆ ನಾನು ಕೂಡ ಒಂದು ಸಡನ್ ಆಗಿ ತಮ್ಮಲ್ಲಿ ನೋಡುವಾಗ ವಿಜಯ್ ಸೇತುಪತಿರವರ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಯಾಕಂದರೆ ಕರೆಕ್ಟಾಗಿ ನೋಡಿದಾದ್ಮೇಲೆ ಇದು ಮಿರ್ಚಿ ಶಿವರವರ ಮೂವಿ ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಟ್ರೈಲರ್ ಅಂತೂ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ, ಯಾಕಂದರೆ ಯಾವುದೇ ಈಗ ಎಷ್ಟರ ಮಟ್ಟಿಗೆ ಮೂವಿ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ಮೂವಿ ರಿಲೀಸ್ ಆಗಲಿಕ್ಕೂ ಕೂಡ ಅಷ್ಟರ ಮಟ್ಟಿಗೆ ಮೂವಿ ಒಂದಕ್ಕೆ ಒಂದು ಕಾಂಪಿಟೇಷನ್ ನೀಡುವಂಥ ಒಂದು ಈಗ ಲೆವೆಲ್ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಪ್ರೇಕ್ಷಕರು ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ಅದೇ ರೀತಿ ಯಾವ ರೀತಿಯಲ್ಲಿ ಇಷ್ಟಪಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಅದರ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಒಂದು ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂದೇಶ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ನಮ್ಮ ಕೂಡ ಒಂದು ದೃಷ್ಟಿ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಯಾವ ರೀತಿಯ ಒಂದು ಸಂದೇಶ ಕೊಡೋದು ನನ್ನ ಪ್ರಕಾರ, ಯಾಕಂತಂದರೆ ಯಾವುದೇ ಒಂದು ಮೂವಿ ಬರಲಿ ಒಂದು ತಪ್ಪು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಉತ್ತಮವಾದ ಸಂದೇಶವನ್ನು ಸಾರುವಂಥ ಮೂವಿ ಬರಲಿ ಅಂತಲೇ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ದೃಶ್ಯಕ್ಕೆ ಈ ಮೂವಿ ಕೂಡ ಚಿತ್ರತಂಡ ಒಂದು ಹೆಸರು ಆಗಲಿ ಅಂತಲೇ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಪೆಷಲಾಗಿ ಯಾರು ಈ ಟ್ರೈಲರ್ ನೋಡಲಿಲ್ಲ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ದೊಡ್ಡ ಮಟ್ಟಿನ ಪ್ರಮೋಷನ್ಗಳ ಮೂಲಕ ಈ ಮೂವಿಯ ಚಿತ್ರದ ಪ್ರಮೋಷನ್ಗೆ ಹೋದರೆ, ಅದೇ ರೀತಿಯಾಗಿ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪ್ರಮೋಷನ್ ಹೋದರೆ ಈ ಮೂವಿ ಹಿಟ್ಟಾಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಇರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪ್ರಮೋಷನ್ ಯಾಕೆಂದರೆ ಯಾವುದೇ ಒಂದು ಮೂವಿಗೆ ಬೇಕಾದರೂ ಪ್ರಮೋಷನ್ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮೂವಿ ಒಂದು ಪ್ರಚಾರಕ್ಕೆ ಒಳಪಡುತ್ತೆ ಅಂತಲೇ ಹೇಳ್ಬೋದು. ಆ ರೀತಿಯ ಪ್ರಚಾರಕ್ಕೆ ಬಂದರೆ ಮೂವಿ ಅಂತೂ 100% ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಪ್ರೇಕ್ಷಕರು ರೆಸ್ಪಾನ್ಸ್ ಕೊಡ್ತಾರೆ, ಅದೇ ರೀತಿಗೆ ಮೂವಿಯ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಜೊತೆಗೆ ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತಾ ಅಥವಾ ಸಾಲಿಡ್ ಸೂಪರ್ ಹಿಟ್ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ
ಮೇಲ್ನೋಟಕ್ಕೆ ಕಂಡು ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊಂಡು ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಅಂತೂ ತಪ್ಪದೇ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು.